ಸುಳ್ಳು ಸಾಕ್ಷಿಗಳನ್ನು ಇಟ್ಟು ಇಲ್ಲ ನೇಮಿಸಿಕೊಂಡು ಅಮಾಯಕರ ಮೇಲೆ ಕೇಸ್ ಹಾಕಿದಾಗ ಇವತ್ತಿಲ್ಲಂದರೆ ನಾಳೆ ಈ ಕಾನೂನು ನ್ಯಾಯ ಕೊಡುತ್ತೆ ಖಂಡಿತವಾಗಿ. ಒಂದು ವೇಳೆ ಕಾನೂನು ನ್ಯಾಯ ಕೊಟ್ಟಿಲ್ಲ ಅಂದರೆ ದೇವರು ಮಾತ್ರ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಲ್ಲ. ದೇವರು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಲ್ಲ. ಜಗತ್ತನ್ನು ಆಳುವಂಥ ದೇವರು ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾನ? ಸರ್ವವನ್ನು ಉಂಟು ಮಾಡಿರುವಂಥ ದೇವರು ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾನ? ಇಲ್ಲ. ಆತನು ಎತ್ತಿದ್ದಾನೆ, ಆತನು ನಮ್ಮನ್ನು ಎತ್ತಿದ್ದಾನೆ, ಪಡೆದಿದ್ದಾನೆ, ಅಡ್ದಿದ್ದಾನೆ. ಆತನ ಮೂಲಕ ನಿನಗೆ ಜೀವ, ನಿನಗಾಗಿರ್ಬೋದು ನನಗಾಗಿರ್ಬೋದು, ಈ ಭೂಮಿಯ ಮೇಲೆ ಎಷ್ಟು ಮಂದಿ ಮಾನವರು ಇದ್ದಾರೋ ಎಲ್ಲರಲ್ಲಿ ಇರುವಂಥ ಜೀವಾತ್ಮ ಇದೆಯಲ್ಲ, ಅದು ಸಾಕ್ಷಾತ್ತು ಪರಮಾತ್ಮನ ಮೂಲಕ ಬಂದಿರುವಂಥ ಜೀವಾತ್ಮ. ಅದು ಸಾಕ್ಷಾತ್ತು ಪರಮಾತ್ಮನ ಮೂಲಕ ಬಂದಿರುವಂಥ ಜೀವಾತ್ಮ. ಪರಮಾತ್ಮನು ಅಂದರೆ ಆತ್ಮಸ್ವರೂಪನು. ಆತ್ಮಸ್ವರೂಪನಂದರೆ ಮಹಾಶಕ್ತನು. ಮಹಾಶಕ್ತನಂದರೆ ಆತನು ಇದ್ದಾತನು, ಇರುವಾತನು, ಜನನ ಮರಣ ಇಲ್ಲದಾತನು, ಮಹಾಶಕ್ತನು, ಸರ್ವೇಶ್ವರನು. ಆತನ ಮೂಲಕ ಜಗತ್ತು, ಆತನ ಮೂಲಕ ಸರ್ವ ಜೀವರಾಶಿಗಳು, ಆತನ ಮೂಲಕ ಸರ್ವ ಮಾನವರು. ಒಂದು ಕುಲದ ಮೂಲಕ ಬಂದಿಲ್ಲ ರೀ. ಕುಲ ಎನ್ನುವಂಥದ್ದು ಮನುಷ್ಯರ ಮೂಲಕ ಬಂದಿದೆ ರೀ. ಜಾತಿ ಎನ್ನುವಂಥದ್ದು ಮನುಷ್ಯರ ಮೂಲಕ ಬಂದಿದೆ ರೀ. ಮತ ಎನ್ನುವಂಥದ್ದು ಮನುಷ್ಯರ ಮೂಲಕ ಬಂದಿದೆ ರೀ. ಮನುಷ್ಯರ ಮೂಲಕ. ಈ ದಿನಗಳ ಮಧ್ಯದಲ್ಲಿ ಬುದ್ಧಿವಂತರು ಎಂದು, ಜ್ಞಾನವಂತರು ಎಂದು, ಪಂಡಿತರು ಎಂದು, ವಿದ್ಯಾವಂತರು ಎಂದು, ವಿಜ್ಞಾನಿಗಳೆಂದು ಹೇಳಿಕೊಳ್ಳುವಂಥ ಸಮಾಜ. ಇವರು ವಿಜ್ಞಾನಿಗಳು, ಇವರು ಪಂಡಿತರು, ಇವರು ಮೇಧಾವಿಗಳು ಅಂದಾಗ ಜಗಳಗಳು ಯಾಕಯ್ಯ? ಗಲಾಟೆಗಳು ಯಾಕಯ್ಯ? ತಪ್ಪು ನಡೆದಿದೆಯಾ? ವಿಚಾರ ಮಾಡೋಣ. ವಿಚಾರ ಮಾಡಬಾರ್ದಲ್ವಾ? ತಪ್ಪು ನಡೆದಾಗ ಅಲ್ಲಿ ವಿಚಾರ ಮಾಡಿ ಸರಿ ಮಾಡ್ಕೊಳ್ಬೇಕು ಅಲ್ವಾ? ಸರಿ ಮಾಡೋದು ಬಿಟ್ಟು, ಸರಿ ಮಾಡಿಕೊಳ್ಳೋದು ಬಿಟ್ಟು, ಕೈಗಳಲ್ಲಿ ಬೆತ್ತಗಳನ್ನು ಇಟ್ಕೊಂಡು ಕಾನೂನನ್ನು ಕೈ ತಗೊಂಡು, ಕಾನೂನು ಕೈ ತಗೊಳ್ತಾರ? ಕಾನೂನನ್ನು ಕೈ ತಗೊಂಡು ಬೆತ್ತಗಳನ್ನು ಇಟ್ಕೊಂಡು ಜಗಳ ಆಡುವಂಥದ್ದು ಯುದ್ಧಗಳ? ಅಯ್ಯೋ, ಮನುಷ್ಯರು ಏನಾಗಿದೆ ರೀ? ತಂದೆಯಾದ ದೇವರೇನು ಜೀವಿತ ಕೊಟ್ಟಿದ್ದಾನೆ. ಮಕ್ಕಳಿರ ಚೆನ್ನಾಗಿ ಬದುಕಿ, ಈ ಲೋಕದಲ್ಲಿ ಚೆನ್ನಾಗಿ ಬದುಕಿ, ನಾನು ಕೊಟ್ಟಿರುವಂಥ ಆಹಾರ ಪದಾರ್ಥಗಳನ್ನು ಭುಜಿಸಿ, ಒಳ್ಳೆ ರೀತಿಯಿಂದ ಜೀವಿಸಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡಿ, ಇನ್ನೊಬ್ಬರಿಗೆ ಮೋಸ ಮಾಡಬೇಡಿ, ನೀವು ಭೂಲೋಕದಲ್ಲಿ ಬದುಕಿ ಅಂತ ದೇವರು ಆಯುಷ್ಕಾಲವನ್ನು ಕೊಟ್ಟಾಗ, ಬದುಕನ್ನು ಕೊಟ್ಟಾಗ, ಈ ಬದುಕಿನಲ್ಲಿ ಅರ್ಥವನ್ನು ತಿಳಿದುಕೊಳ್ಳದೆ ಒಬ್ಬೊಬ್ಬರು ಹೇಗಾಗಿದ್ದಾರೆ ನೋಡಿ. ಹೇಗಾಗಿದ್ದಾರೆ ನೋಡಿ. ಕಾನೂನು ಕೈ ತಗೊಳ್ತಾರ? ಕಾನೂನು ಯಾಕೆ ಮತ್ತೆ? ಕೆಲವರು ಇವರೇ ಗಲಾಟೆಗಳು ಪ್ರಿಯರೇ. ನಮ್ಗಂದರು 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 ನಮ್ಗಂದ್ರು ಅಂತ ಇವರು ಬೆತ್ತ ಹಿಡಿತಾರೆ, ನಮ್ಗಂದು ಅಂತಾರ ಇವರು ಬೆತ್ತ ಹಿಡಿತಾರೆ. ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ನಿಮ್ಗೆ ಅಂದಿದ್ದಾರಾ? ಕಾನೂನು ಇದೆಯಲ್ವಾ? ಏನು ಅಂದಿದ್ದಾರೆ? ಏನು ಮಾತಾಡಿದ್ದಾರೆ? ನಿಮ್ಗೆ ಏನು ಮಾತಾಡಿದಾರಪ್ಪ? ಆಯ್ತು, ಕಾನೂನಿದೆ, ಸರ್ಕಾರ ಇದೆ. ನ್ಯಾಯ ಸಿಗುತ್ತಾ? ಖಂಡಿತವಾಗಿ ನ್ಯಾಯ ಕೊಡ್ತಾರೆ. ಇವತ್ತಿಲ್ಲಂದ್ರೆ ನ್ಯಾಯ ಸಿಗುತ್ತೆ. ಪ್ರಯಾಣ ಮಾಡಬೇಕು, ತಿರುಗಬೇಕು. ಒಂದು ವೇಳೆ ಎಲ್ಲಿ ನ್ಯಾಯ ಸಿಕ್ಕಿಲ್ವಾ, ಆ ತಂದೆಯಾದ ದೇವರು ಮಾತ್ರ ಕೈ ಬಿಡಲ್ಲ. ಆಲೋಚನೆ ಮಾಡಿ ಪ್ರಿಯರೇ. ಈ ದಿನಗಳಲ್ಲಿ ನೋಡುವಾಗ ಅಲ್ಲಿ ಗಲಾಟೆಗಳು, ಇಲ್ಲಿ ಗಲಾಟೆಗಳು, ಆಸ್ತಿಗೋಸ್ಕರ, ಸಂಪಾದನೆಗೋಸ್ಕರ, ಜಾತಿಗೋಸ್ಕರ, ಮತದಗೋಸ್ಕರ, ಧರ್ಮದಗೋಸ್ಕರ, ದೇವರಿಗೋಸ್ಕರ, ಸ್ಥಳಗೋಸ್ಕರ ಇಷ್ಟೆಲ್ಲ ಗಲಾಟೆ ಮಾಡೋದು ಬೇಕಂತೀರಾ? ಎಲ್ಲರೂ ಅಣ್ಣ ತಮ್ಮಂದರಲ್ಲ. ಭೂಲೋಕದಲ್ಲಿದ್ದಂಥ ನಾವೆಲ್ಲರೂ ಅಣ್ಣ ತಮ್ಮಂದರಲ್ವಾ? ನಾವೆಲ್ಲರೂ ಒಂದೇ ಕುಟುಂಬದಿಂದ ಬಂದವರಲ್ವಾ? ನಾವೆಲ್ಲರೂ ಸಾಕ್ಷಾತ್ತು ದೇವರ ಮಕ್ಕಳಲ್ವಾ? ದೇವರ ಮಕ್ಕಳಾಗಿರುವಾಗ, ದೇವರ ಮೂಲಕ ಬಂದವರಾಗಿರುವಾಗ ಪ್ರಿಯರು ಸರಿ ಯೋಚನೆ ಮಾಡಿ. ಸರಿ ಯೋಚನೆ ಮಾಡಿ. ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿದರೆ ಅರ್ಥ ಆಗುತ್ತೆ. ಒಂದು ಸಾರಿ ಕೀರ್ತನೆ ಗ್ರಂಥ 103ನೇ ಅಧ್ಯಾಯ
ಕೀರ್ತನೆ ಗ್ರಂಥ 103ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸೋಣ. 19ನೇ ವಚನ, ಕೀರ್ತನೆ ಗ್ರಂಥ 103ನೇ ಅಧ್ಯಾಯ 19ನೇ ವಚನವನ್ನು ನೋಡಿ. 19ನೇ ವಚನವನ್ನು ದೇವರು ಹೇಳುವಂಥ ಮಾತುಗಳನ್ನು, ಯೆಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ, ಆತನು ಸಮಸ್ತವನ್ನು ಆಳುತ್ತಾನೆ. ದೇವದೂತರೇ ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಗಳನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ. ಅಂದರೆ ಸರ್ವೇಶ್ವರನು, ಸರ್ವಶಕ್ತನ ಬಳಿಯಲ್ಲಿ ಯಾರಿದ್ದಾರಂತ ನೋಡುವಾಗ ದೇವದೂತರಿದ್ದಾರೆ. ದೇವದೂತರು ಎಂತೆಂಥ ದೇವದೂತರು ಅಂತ ನೋಡುವಾಗ ಏನ್ರಿ, ಎಂತೆಂಥ ದೇವದೂತರು ಗೊತ್ತಾ? ಪರಾಕ್ರಮಶಾಲಿಗಳಂತೆ. ಸೊದಮ ಗೊಮರ ಪಟ್ಟಣ ಇದೆಯಲ್ಲ, ಸೊದಮ ಗೊಮರ, 2 ಪಟ್ಟಣಗಳನ್ನು, 2 ಪಟ್ಟಣದಲ್ಲಿ ಭಯಂಕರವಾದಂಥ ಕಾಮಾಂಧಕರು, ಕ್ರೂರರು, ಸ್ತ್ರೀಯರು ಕಾಮಾಂಧಕರು, ಪುರುಷರು ಕಾಮಾಂಧಕರು, ಹುಡುಗರು, ಯುವಕರು, ಮುದುಕರು, ಟೋಟಲ್ 2 ಪಟ್ಟಣಗಳು ಸಂಪೂರ್ಣವಾಗಿ ಪಾಪದಲ್ಲಿದೆ ರೀ. ಸೊದಮ ಗೊಮರ ಪಟ್ಟಣ. ಈ ಸೊದಮ ಗೊಮರ ಪಟ್ಟಣವನ್ನು ದೇವರು ಲೋಟನ ಮೂಲಕ ಎಚ್ಚರಿಸಿದ್ದಾನೆ, ಆದರೆ ಯಾರೂ ಕೇಳಿಲ್ಲ. ದೇವದೂತರು ಬಂದಿದ್ದಾರೆ. ಎಷ್ಟು? 2 ದೇವದೂತರು. 2 ದೇವದೂತರು ಬಂದಾಗ ಏನ್ರಿ, ಅವು ಏನು ಮಾಡಿದಾರಂತ ನೋಡುವಾಗ ದೇವರ ಆಜ್ಞೆ ಮೂಲಕ ಅಲ್ಲಿ 2 ಪಟ್ಟಣಗಳು ಸುಟ್ಟೋಗುತ್ತಾರೆ. ಆಕಾಶದಿಂದ ಬೆಂಕಿ ಗಂಧಕಗಳನ್ನು ಸುರಿಸಿ ದೇವದೂತರು ಬಂದಿದ್ದಾರೆ. ಅಲ್ಲಿ ಏನು ನಡೆದಿದೆ? 2 ಪಟ್ಟಣಗಳು ಬೆಂಕಿ ಮೂಲಕ ಸುಟ್ಟಾಕಿದ್ದಾರೆ. ಯಾಕೆ ಸುಟ್ಟಾಕಿದ್ದಾರಂತ ನೋಡುವಾಗ ಏನ್ರಿ, ಮೊಟ್ಟ ಮೊದಲು ದೇವರು ಎಚ್ಚರಿಕೆ ಕೊಡ್ತಾರೆ. ಎಚ್ಚರಿಕೆ ಎಷ್ಟು ವರ್ಷ? ಕೆಲವು ವರ್ಷಗಳು ತಾಳ್ಮೆ ಇದ್ದಷ್ಟುವರೆಗೆ ದೇವರು ಎಚ್ಚರಿಕೆ ಕೊಡ್ತಾರೆ. ಅಂದರೆ ಅವರ ಪಾಪಗಳು ಸಂಪೂರ್ಣವಾಗಬೇಕು. ಅವರ ಪಾಪಗಳು ಸಂಪೂರ್ಣವಾಗಿ ಬೆಳೆದಾಗ ಆವಾಗ ದೇವರು ನಾಶ ಮಾಡ್ತಾರೆ. ನೋಹನ ಕಾಲದಲ್ಲಿ ಜಲಪ್ರಳಯದ ಮೂಲಕ ನಾಶ ಮಾಡಿದ್ರು, ಲೋಟನ ಕಾಲದಲ್ಲಿ ಬೆಂಕಿಯ ಮೂಲಕ ನಾಶ ಮಾಡಿದ್ರು. ಇವಾಗಲೂ ಕೂಡ ಅಲ್ಲಲ್ಲಿ ಭೂಕಂಪಗಳು ನಡೀತಾ ಇರುತ್ತೆ, ಜಲಪ್ರಳಯಗಳು ಬರ್ತಾ ಇರುತ್ತೆ, ಅಂಟು ರೋಗಗಳು ಬರ್ತಾ ಇರುತ್ತೆ. ಇದು ಯಾಕೆ ಬರುತ್ತೆ, ಯಾಕೆ ಬಂದು ಅನೇಕರನ್ನ ಬಳ್ಕೊಂಡು ಹೋಗುತ್ತೆ ಅಂತ ನೋಡುವಾಗ ಮನುಷ್ಯರ ಅಪರಾಧಗಳೇ ಕಾರಣ. ಮನುಷ್ಯರ ಅಪರಾಧಗಳು, ಅನ್ಯಾಯಗಳು, ಅಕ್ರಮಗಳು, ದ್ರೋಹಗಳು, ಮೋಸಗಳು ಕಾರಣ. ಯಾಕೆಂದರೆ ದೇವರು ಅನೇಕ ಮಂದಿ ಮಕ್ಕಳು ಬೇಕು, ಆ ಮಕ್ಕಳು ಪರಿಶುದ್ಧರಾಗಿರಬೇಕು, ನೀತಿವಂತರಾಗಿರಬೇಕು, ನಿರ್ದೋಷಿಗಳಾಗಿ ಬದುಕಬೇಕು, ಈ ಲೋಕದಲ್ಲಿ ಶ್ರೇಷ್ಠರಾಗಿ, ಸರ್ವೋತ್ತಮರಾಗಿ, ಜ್ಞಾನಿಗಳಾಗಿ, ಉತ್ತಮರಾಗಿ ಬದುಕಬೇಕು ಎನ್ನುವಂಥ ಆಲೋಚನೆಯಿಂದ ತಾಯಿಯ ಗರ್ಭದಲ್ಲಿ ನಿಲ್ಲಿಸಿ ರೂಪ ಕೊಟ್ಟು ಏನ್ರಿ ಜೀವಿತ ಕೊಟ್ಟಾಗ, ಈ ಜೀವಿತವನ್ನು ಪಡ್ಕೊಂಡಿರುವಂಥ ಮನುಷ್ಯನು ಏನ್ರಿ ಕುಲದಗೋಸ್ಕರ, ಜಾತಿಗೋಸ್ಕರ, ಮತದಗೋಸ್ಕರ, ಆಸ್ತಿಗೋಸ್ಕರ, ಹೆಣ್ಣಿನಿಗೋಸ್ಕರ ಯುದ್ಧ ಮಾಡಿ ಕಾದಾಡ್ತಾ ಇದ್ದಾನಂದರೆ ಇಂಥವನ ಬಗ್ಗೆ ನೋಡಿ ದೇವ್ರು ಏನು ಅಂದ್ಕೋಬೇಕ್ರಿ? ದೇವರು ಏನು ಅಂದ್ಕೊಳ್ಬೇಕು ಹೇಳಿ? ಜಗಳ ಮಾಡೋದಕ್ಕೆ ಉಂಟು ಮಾಡಿದ್ದಾನ? ಯುದ್ಧ ಮಾಡೋದಕ್ಕೆ ಉಂಟು ಮಾಡಿದ್ದಾನ? ಕಾದಾಡೋದಕ್ಕೆ ಉಂಟು ಮಾಡಿದ್ದಾನ? ಇನ್ನೊಬ್ಬರ ಆಸ್ತಿಯನ್ನು ದೋಚಿಕೊಳ್ಳಿ ಅಂತ ಉಂಟು ಮಾಡಿದ್ದಾನ? ತಪ್ಪು ಮಾಡ್ತಾ ಇದ್ದೀವಿ ಪ್ರಿಯರೇ. ಅರ್ಥ ಮಾಡಿಕೊಳ್ತಾ ಇಲ್ಲ. ಅರ್ಥ ಮಾಡಿಕೊಳ್ಳೋನು ಶ್ರೇಷ್ಠನು. 20ನೇ ವಚನ, ದೇವದೂತರೇ ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಗಳನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ. ಅಂದರೆ ದೇವರ ಆಜ್ಞೆಗಳನ್ನು ನೆರವೇರಿಸುವ ಪರಾಕ್ರಮಶಾಲಿಗಳು ಎಷ್ಟು ಮಂದಿ ಇದ್ದಾರಂತ ನೋಡುವಾಗ ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರಿದ್ದಾರೆ. ಕೋಟ್ಯಾನುಕೋಟಿ ದೇವದೂತರಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ. 21ನೇ ವಚನ, ಆತನ ಸೈನ್ಯಗಳೇ, ಆತನ ಮೆಚ್ಚುಗೆಯನ್ನು ನೆರವೇರಿಸುವ ಸೇವಕರೇ, ಯೆಹೋವನನ್ನು ಕೊಂಡಾಡಿರಿ. ಆತನ ರಾಜ್ಯದ ಸರ್ವ ಸ್ಥಳಗಳಲ್ಲಿರುವ ಎಲ್ಲ ಸೃಷ್ಟಿಗಳೇ ಯೆಹೋವನನ್ನು ಕೊಂಡಾಡಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಸರ್ವ ಸೃಷ್ಟಿ ಅಂದರೆ ಟೋಟಲ್ ಪ್ರಕೃತಿಯಲ್ಲಿ ಏನೇನಿದೆಯೋ ಎಲ್ಲ ಕೂಡ ದೇವರನ್ನ ಕೊಂಡಾಡ್ತಾ ಇದೆ. ಅಂದರೆ ದೇವರ ಮಾತಿಗೆ ಒಳಪಟ್ಟು ಕೆಲಸ ಮಾಡಿ ಕೊಂಡಾಡುವಂಥದ್ದು. ಗಾಳಿ ಇದೆ, ದೇವರ ಮಾತನ್ನು ನೆರವೇರಿಸುತ್ತೆ ಗಾಳಿ. ನೀರು,
ಅದೇ ಪ್ರಕಾರ ಬೆಂಕಿ, ಅದೇ ಪ್ರಕಾರ ಇನ್ನು ಬೇರೆ ಬೇರೆ ಏನ್ರಿ ಮಿಡತೆಗಳಾಗಿರ್ಬೋದು, ಇಲ್ಲ ಹುಳಗಳಾಗಿರ್ಬೋದು, ಇಲ್ಲ ಪ್ರಾಣಿಗಳಾಗಿರ್ಬೋದು, ಟೋಟಲ್ ಈ ಪ್ರಕೃತಿಯಲ್ಲಿ ಏನೇನಿದೆಯೋ ಎಲ್ಲ ಕೂಡ ದೇವರ ಮಾತನ್ನು ನೆರವೇರಿಸ್ತಂತೆ. ಇಷ್ಟು ಮಹಾ ಶಕ್ತಿವಂತನಾಗಿರುವಂತಹ ದೇವರು ಭಕ್ತರ ವಿಷಯದಲ್ಲಿ ಹೇಳುವಂಥ ಮಾತನ್ನು ಗಮನಿಸೋಣ. ಭಕ್ತರ ವಿಷಯದಲ್ಲಿ ಹೇಳುವಂಥ ಮಾತು, ಭಕ್ತರ ವಿಷಯದಲ್ಲಿ ಹೇಳುವಂಥ ಮಾತು ನೋಡಿ. ಅದೇ ಕೀರ್ತನೆ ಗ್ರಂಥ 103ನೇ ಅಧ್ಯಾಯ 11ನೇ ವಚನ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಅಷ್ಟು ಅಪಾರವಾಗಿದೆ. ಅರ್ಥ ಆಗುತ್ತೆ ರೀ? ದೇವರ ಮಕ್ಕಳೆಂದು ಭಕ್ತರೆಂದು ತಿಳ್ಕೊಳ್ಳುವವರು ಅರ್ಥ ಮಾಡಿಕೊಳ್ಳಿ. ದೇವರ ಪ್ರೀತಿಯನ್ನು ಕುರಿತು, ದೇವರ ಒಂದು ಶ್ರದ್ಧೆಯನ್ನು ಕುರಿತು, ತ್ಯಾಗವನ್ನು ಕುರಿತು ಒಂದು ಸರಿ ಆಲೋಚನೆ ಮಾಡಿ. ಪ್ರತಿ ಭಕ್ತರು ಅಂದರೆ ಲೋಕದಲ್ಲಿ ಭಕ್ತಹೀನರು, ಮತ ಛಾಂದಸ್ಸವಾದಿಗಳು ಬದಲಾಗಬೇಕು ಅಂತ ಎದುರು ನೋಡ್ತಾನೆ ದೇವರು. ಬದಲಾಗಬೇಕು, ನನ್ನ ಬಳಿಗೆ ಬರಬೇಕು, ಸರಿ ಮಾಡ್ಕೋಬೇಕು, ದೇವರು ಎದುರು ನೋಡುವಂಥದ್ದು. ಭಕ್ತರ ವಿಷಯದಲ್ಲಿ ಹೇಳುವಂಥ ಮಾತೇನಂತ ನೋಡುವ, ಭಕ್ತರು ಭೂಮಿಯ ಮೇಲೆ ದೇವರಂದರೆ ಭಯ, ದೇವರಂದರೆ ಭಕ್ತಿ, ದೇವರ ಧ್ಯಾನ, ದೇವರ ನಂಬಿಕೆ, ಈ ರೀತಿ ವಾಕ್ಯದ ಪ್ರಕಾರ ಯಾರು ಭಕ್ತರಾಗಿರ್ತಾರೋ, ನಿಜವಾದ ಭಕ್ತರು ಯಾರಿರ್ತಾರೋ ಅಂದರೆ ದೇವರಿಗೆ ಒಳಪಟ್ಟು ದೇವರಿಗೆ ವಿಧೇಯರಾಗಿ ಯಾರು ನಡ್ಕೊಳ್ತಾರೋ ಅಂಥವ್ರ ವಿಷಯದಲ್ಲಿ ಹೇಳಿರುವಂಥ ಮಾತೇನಂತ ನೋಡುವಾಗ ಏನ್ರಿ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ ಅಂತ ಹೇಳ್ತಾರೆ. ಅಷ್ಟು ಅಪಾರ. ಎಷ್ಟು ಅಪಾರ? ಭೂಮಿಗೂ ಆಕಾಶಕ್ಕೂ ಎಷ್ಟು ವ್ಯತ್ಯಾಸ ಇದೆಯೋ, ಎಷ್ಟು ಅಪಾರವಾಗಿದೆಯೋ. ದೇವರಲ್ಲಿ ನಂಬಿಕೆಯುಳ್ಳಂಥ ಭಕ್ತರ ಮೇಲೆ ಏನಂತ ಹೇಳಿದ್ದಾನೆ? ದೇವರ ವಿಷಯದಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಎಷ್ಟು ಅಪಾರ ಅಂತ ನೋಡುವಾಗ ಒಂದು ಸಾರಿ ಹೊರಗಡೆ ನಿಂತು ಭೂಮಿಯಿಂದ ಆಕಾಶವನ್ನು ನೋಡು, ಆಕಾಶ ಅಗಲವನ್ನು ನೋಡು, ಎತ್ತರವನ್ನು ಗಮನಿಸು. ಎಷ್ಟಿದೆ? ವಿಜ್ಞಾನಿಗಳಿಗೇನೆ ಅಂಚು ದೊರಕಿಲ್ಲ ಇದುವರೆಗೂ. ವಿಜ್ಞಾನಿಗಳು ಪಂಡಿತರಿಗೇನೆ ಆಕಾಶ ಎಷ್ಟು ದೂರ ಇದೆಯೋ, ಎಷ್ಟು ಅಗಲ ಇದೆಯೋ, ಎಷ್ಟು ಎತ್ತರ ಇದೆಯೋ, ಇನ್ನೂ ವಿಜ್ಞಾನಿಗಳಿಗೇನೆ ಅಂಚು ದೊರಕಿಲ್ಲ, ಕೊನೆ ದೊರಕಿಲ್ಲ ರೀ. ಅಷ್ಟು ಅಪಾರ ಆಗಿದೆ. ಎಷ್ಟೋ ಎತ್ತರವಾಗಿದೆಯಲ್ವಾ, ಎಷ್ಟೋ ಅಪಾರವಾಗಿದೆಯಲ್ವಾ. ಸರ್ವಶಕ್ತನಾಗಿರುವಂತಹ ದೇವರ ಮೇಲೆ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆಯಂತೆ. ಅಷ್ಟು ಅಪಾರವಾಗಿದೆ ಅಂದರೆ ನಿನ್ನ ಭಕ್ತಿ ಕರೆಕ್ಟಾಗಿರಬೇಕು, ನಿನ್ನ ಭಕ್ತಿ, ನಿನ್ನ ನಂಬಿಕೆ ನ್ಯಾಯವಾಗಿರಬೇಕು, ವಾಕ್ಯದ ಪ್ರಕಾರವಾಗಿರಬೇಕು. ನಿನ್ನ ನಂಬಿಕೆಯಲ್ಲಿ, ನಿನ್ನ ಭಕ್ತಿಯಲ್ಲಿ, ನಿನ್ನ ತ್ಯಾಗದಲ್ಲಿ ಒಂದು ವೇಳೆ ವೇಷಧಾರಣೆ ಇದ್ದರೆ ಇದು ಕೆಲಸಕ್ಕೆ ಬರಲ್ಲ. ನಿನ್ನ ಭಕ್ತಿ ಮೂಢಭಕ್ತಿ ಇದ್ದರೆ ಇದು ಕೆಲಸಕ್ಕೆ ಬರಲ್ಲ. ಈ ವಚನ ಇದೆಯಲ್ಲ, ಈ ವಚನದಲ್ಲಿ ದೇವರು ಹೇಳಿರುವಂಥ ಮಾತಿದೆಯಲ್ವಾ, ಈ ಮಾತು ನಿನಗೆ ವರ್ತಿಸಬೇಕಾದ್ರೆ ದೇವರಲ್ಲಿ ಅಷ್ಟು ಅಪಾರವಾದಂಥ ನಿನಗೆ ಭಕ್ತಿ ಇರಬೇಕು. ನಿನಗೆ ಭಕ್ತಿ, ನಂಬಿಕೆ ಇರಬೇಕು. ದೇವರಂದರೆ ನಂಬಿಕೆ ಇರಬೇಕು, ದೇವರಂದರೆ ಭಯ ಇರಬೇಕು, ದೇವರಂದರೆ ಭಕ್ತಿ ಇರಬೇಕು, ದೇವರಂದರೆ ಪ್ರೀತಿ ಇರಬೇಕು. ಅದು ವಾಕ್ಯದ ಪ್ರಕಾರ, ನಟನೆ ಅಲ್ಲ, ಮೂಢ ಭಕ್ತಿ ಅಲ್ಲ. ತಂದೆಯಾದ ಸರ್ವೇಶ್ವರನು, ಆ ಪರಮಾತ್ಮನು ಇದ್ದಾನೆ. ಆತನು ಮಹಾಶಕ್ತನು, ಆತನು ಎಲ್ಲ ಕಡೆ ಇದ್ದಾನೆ. ಆತನು ಆತ್ಮಸ್ವರೂಪನು, ಆತನು ಇದ್ದಾತನು. ಆತನ ಮೂಲಕ ಜೀವಿತ ಬಂದಿದೆ, ಆತನ ಮೂಲಕ ಸರ್ವ ಜೀವರಾಶಿಗಳು, ಆತನ ಮೂಲಕ ಸರ್ವ ಮಾನವರು, ಭೂಮಿಯ ಮೇಲೆ ಇದ್ದಂಥ ಪ್ರತಿ ಪ್ರಜೆಗಳು ಆತನ ಪ್ರಜೆಗಳು ಎಂದು ನಂಬಿ ಭಕ್ತಿಯಿಂದ ನೀನು ನಡೆದಾಗ ಆವಾಗ ನಿನ್ನ ವಿಷಯದಲ್ಲಿ ಆತನ ಕೃಪೆ ಎಂಥದ್ದಂತೂ ನೋಡುವಾಗ ಏನ್ರಿ, ಭೂಮಿಗೂ ಆಕಾಶಕ್ಕೂ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟು ಅಪಾರವಾಗಿ ನಿನ್ನ ಮೇಲೆ ಪ್ರೀತಿ ಇರುತ್ತಂತೆ. ನಿಜವಾಗ್ಲೂ ನೀನು ಭಕ್ತನ? ಈಗಿನ ಕಾಲದಲ್ಲಿ ತುಂಬ ಜನ ಭಯಪಡ್ತಾ ಇರ್ತಾರೆ. ಅಯ್ಯೋ, BJP ಗೌರ್ಮೆಂಟ್ ಬರುತ್ತೇನೋ,
ಅಯ್ಯೋ BJP ಗೌರ್ಮೆಂಟ್ ಬರುತ್ತೇನೋ, ನಮ್ಮ ಕ್ರೈಸ್ತರನ್ನು ಇಲ್ಲದಂತೆ ಮಾಡ್ತಾರೇನೋ. ಅವ್ರು ಯಾರು ಬಂದರೆ ನಿನಗೆ ಯಾಕಪ್ಪ? BJP ಗೌರ್ಮೆಂಟ್ ಬಂದರೆ ಏನು, ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಏನು, ಇನ್ನೊಂದು ಗೌರ್ಮೆಂಟ್ ಬಂದರೆ ನಿನಗೇನು? ನಿನ್ನ ಭಕ್ತಿ ಕೆಡಬಾರ್ದು ಸಹೋದರ ಸಹೋದರಿ. ನಿನ್ನ ಭಕ್ತಿ ನಿಜವಾದ ಭಕ್ತಿ ಇರಬೇಕು. ನಿನ್ನ ಭಕ್ತಿ ದೇವರ ಮೇಲೆ ಇರಲಿ. ಈ ರಾಜಕೀಯ ನಾಯಕರು ಇವ್ರು ಬಂದರೆ ಏನು, ಇನ್ನೊಬ್ಬರು ಬಂದರೆ ಏನು, ಇನ್ನೊಬ್ಬರು ಬಂದರೆ ನಿನಗೇನು, ಮತ್ತೊಬ್ಬರು ಬಂದರೆ ನಿನಗೇನು? ಸೃಷ್ಟಿಕರ್ತನ ಮೇಲೆ ನಿಜವಾದ ಭಕ್ತಿ ನಿನಗಿದೆಯಾ? ಕಾಂಗ್ರೆಸ್ ಬಂದರೆ ಏನು, BJP ಬಂದರೆ ಏನು, ಯಾರು ಬಂದರೆ ನಿನಗೇನಪ್ಪ? ನಿನ್ನ ಭಕ್ತಿ ಕೆಡಬಾರ್ದು. ನಿನ್ನ ಭಕ್ತಿ ಯಾರ ಮೇಲೆ ಇರಬೇಕು ಗೊತ್ತಾ? ತಂದೆಯಾದ ಸರ್ವೇಶ್ವರನ ಮೇಲೆ ಇರಲಿ, ತಂದೆಯಾದ ದೇವ್ರ ಮೇಲೆ ಇರಲಿ, ಭಕ್ತಿ ಇರಲಿ. ಆ ತಂದೆಯಾದ ದೇವ್ರ ಮೇಲೆ ಭಕ್ತಿ ಇದ್ದರೆ ಆತನ ಹೇಳುವಂಥ ಮಾತು ನಿನಗೆ ನಂಬಿಕೆ ಇದೆಯಾ? ನಿನಗೆ ನಂಬಿಕೆ ಇದೆಯಾ? ಆಸ್ತಿ ಹೇಳ್ಕೊಂಡು ಹೋಗ್ತಾರೇನೋ, ನಮ್ಮನ್ನು ಕೊಂದಾಕ್ತಾರೇನೋ. ಅಯ್ಯೋ, ಎಲ್ಲಿದ್ದೀರಾ? ಏನು ಅರ್ಥ ಆಗಿದೆ ದೇವರ ಬಗ್ಗೆ? ದೇವರ ಬಗ್ಗೆ ಏನು ಅರ್ಥ ಆಗಿದೆ? ದೇವರ ಬಗ್ಗೆ ಏನು ಅರ್ಥ ಆಗಿದೆ? ಈ ಲೋಕದಲ್ಲಿ ಎಷ್ಟು ಕಾಲ ಬದುಕ್ತೀವಿ ನಾವು? ಈ ಲೋಕದ ಮೇಲೆ ಎಷ್ಟು ಕಾಲ ಬದುಕಿದ್ರು ಕೂಡ ಏನ್ರಿ ನಿಜವಾಗ್ಲೂ ವಾಕ್ಯದ ಪ್ರಕಾರ ಭಕ್ತಿಯಿಂದಿದ್ದರೆ ದೇವ್ರು ಕೈ ಬಿಡ್ತಾರಾ? ದೇವರು ಯಾವತ್ತಿಗೂ ಕೈ ಬಿಡಲ್ಲ. ಪ್ರಾಣ ಹೋಗುತ್ತಾ? ಇವತ್ತೇ ಹೋಗಲಿ. ಈ ಲೋಕದಲ್ಲಿ ಮಾಡೋದೇನಿದೆ? ಎಲ್ಲಿ ನೋಡಿದ್ರು ಗಲಾಟೆಗಳು, ಎಲ್ಲಿ ನೋಡಿದ್ರು ಹಿಂಸೆಗಳು, ಎಲ್ಲಿ ನೋಡಿದ್ರು ಅನ್ಯಾಯಗಳು. ಒಂದು ವೇಳೆ ಪ್ರಾಣ ಹೋದರೆ ದೇವರೇ ಕರಿಬೇಕು, ದೇವರೇ ಕರ್ಕೊಂಡು ಹೋಗಬೇಕು, ದೇವರಿಗೆ ಒಪ್ಪಿಸ್ಬೇಕು. ನೀನು ನಿಜವಾಗ್ಲೂ ಭಕ್ತಿ ಇದ್ದವ್ರು ಹೇಳುವಂಥ ಮಾತೇನು ಗೊತ್ತಾ? ಭಕ್ತಿ ಇದ್ದವ್ರ ಮಾತು, ಪ್ರಿಯರಾದ ದೇವರ ಮಕ್ಕಳಿರ ಹೇಳಿದಾರಲ್ಲ ಪೌಲನ್, ಏನಂತಾರೆ? ಬದುಕುವುದಾದರೆ ದೇವರು, ಸತ್ತರೆ ನನಗೆ ಲಾಭ. ಬದುಕುವುದಾದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭವು. ಸತ್ತರೆ ಲಾಭನಾ? ಅಂದರೆ ಮರಣದ ಬಗ್ಗೆ ಗೊತ್ತಾ ನಮಗೆ? ಮರಣದ ಬಗ್ಗೆ ಗೊತ್ತಿಲ್ಲ ರೀ. ಮರಣದ ಬಗ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ. ಯಾಕಂದರೆ ಅನೇಕ ವಿಡಿಯೋಗಳು ಮಾತಾಡಿದ್ದು ನೋಡಿದ್ರೆ ಗೊತ್ತಾಗುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕದ ಮೇಲೆ ಯಾವುದಕ್ಕೂ ಭಯಪಡುವಂಥದ್ದು ಅವಶ್ಯಕತೆ ಇಲ್ಲ, ಕಳವಳ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಮತ್ತೇನು ಮಾಡಬೇಕು? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡಬೇಕ್ರಿ. ದೇವರ ರಾಜ್ಯಕ್ಕಾಗಿ ಅಮ್ಮ ತವಕ ಪಡಮ್ಮ, ದೇವರ ನೀತಿಗಾಗಿ ತವಕ ಪಡು. ಮೊಟ್ಟ ಮೊದಲು ಭಕ್ತಿ ಇರಬೇಕು. ಮನೆಯಲ್ಲೇ ನೀವು ಒಬ್ಬರಂದ್ರೇ ಒಬ್ಬರು ಆಗಲ್ಲ. ನಿನಗೆ ಅಣ್ಣ ಅಂದರೆ ತಮ್ಮನಿಗಾಗಲ್ಲ, ತಮ್ಮ ಅಂದರೆ ಅಣ್ಣನಿಗಾಗಲ್ಲ, ಅತ್ತೆ ಅಂದರೆ ಸೊಸೆಗಾಗಲ್ಲ, ಸೊಸೆ ಅಂದರೆ ಅತ್ತೆಗಾಗಲ್ಲ. ಒಬ್ಬರಂದ್ರೇ ಒಬ್ಬರು ಆಗದೆ ಇರುವಾಗ ದೇವರನ್ನು ನಂಬಿದ್ದೀವ ನಾವು ಭಕ್ತರ? ಅಮ್ಮ, ನಿಜವಾದ ಭಕ್ತಿ ಇರಬೇಕಮ್ಮ, ನಿಜವಾದ ನಂಬಿಕೆ ಇರಬೇಕಮ್ಮ ನಮ್ಮಲ್ಲಿ. ನಿಜವಾದ ನಂಬಿಕೆ ಇದ್ದ ಅಂದರೆ ದೇವರ ಧ್ಯಾನದಲ್ಲಿ ನೀನಿದ್ದಾಗ, ದೇವರ ಪ್ರಾರ್ಥನೆಯಲ್ಲಿ ನೀನಿದ್ದಾಗ, ಆ ದೇವರ ಧ್ಯಾನದಲ್ಲಿ, ದೇವರ ಪ್ರಾರ್ಥನೆಯಲ್ಲಿ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗುವಾಗ ಯಾವ ಗೌರ್ಮೆಂಟ್ ಬಂದರೆ ನಿನಗೇನು? ಯಾವ ಅರಸರಿದ್ದರೆ ನಿನಗೇನು? ಯಾರ ಆಳ್ವಿಕೆ ಮಾಡೋದು ನಮಗೇನು? ದೇವರ ಅನುಮತಿ ಇಲ್ಲದೆ ನಿನ್ನ ತಲೆಯಲ್ಲಿರುವಂಥ ಒಂದೇ ಒಂದು ಕೂದಲು ಕೂಡ ನೆಲಕ್ಕೆ ಬೀಳದು. ಅಂದರೆ ಬಿದ್ದರೆ ಹೋಗಲಿ, ದೇವ್ರಿಗೆ ಸ್ತೋತ್ರವಾಗಲಿ ಅಂತ ಹೇಳೋಣ ಅಷ್ಟೇ. ದೇವರಿಗೆ ಸ್ತೋತ್ರ ತಂದೆ, ನಿಮಗೆ ಸ್ತೋತ್ರವಾಗಲಿ ತಂದೆ. ಇವತ್ತೇ ಕರಿತೀರಾ? ನಿಮ್ಮ ಸೇವೆಗೆ ನಿಮಿತ್ತವಾಗಿ ಇವತ್ತೇ ಬರೋದಕ್ಕೆ ರೆಡಿ ದೇವರೇ. ಈ ಲೋಕದಲ್ಲಿ ಏನಿದೆ ಪ್ರಿಯರೇ? ಈ ಲೋಕದಲ್ಲಿ ಏನಿದೆ ಪ್ರಿಯರಾದ ದೇವರ ಮಕ್ಕಳಿರ? ಏನು ಸುಖ ಇದೆ? ಎಷ್ಟು ಕಾಲ ಬದುಕ್ತೀವಿ? ಹೋಗಲಿ. ಎಷ್ಟು ಕಾಲ ಈ ಲೋಕದಲ್ಲಿ ಬದುಕೋಕ್ಕಾಗತ್ತೆ? ಏನ್ರಿ ಬೆತ್ತದ ಮೂಲಕ ಗಲಾಟೆ ಮಾಡ್ತಾರೆ, ಇವರೇನಾದರೂ ಬದುಕ್ತಾರಾ? ಬೈಬಲನ್ನು ಸುಟ್ಟಾಕಿದ್ದಾರೆ, ಅವರೇನಾದರೂ ಬದುಕ್ತಾರಾ? ತುಂಬ ಜನ ಬೈಬಲನ್ನು ಸುಟ್ಟಾಕೋದು ಅರಿತಾ ಇರ್ತಾರೆ. ಒಬ್ಬ ಮಹಿಳೆ ಆಂಧ್ರದಲ್ಲಿ ಪಾಪ ಯಾರೋ ಆಸ್ಪತ್ರೆಯಲ್ಲಿ ಒಂದು ದೇವ್ರ ವಾಕ್ಯವನ್ನು ಓದೋದಕ್ಕೆ ಬೈಬಲ್ ಕೊಟ್ಟಿದ್ದಾರೆ. ಈಕೆ ದೊಡ್ಡದಾಗಿ ಕಿರ್ಚಾಡ್ತಾ ಇದ್ದಾಳೆ, ಕೂಗಾಡ್ತಾ ಇದ್ದಾಳೆ, ನನ್ನ ಗ್ರಂಥ ತಗೋ, ನಮ್ಮ ಗ್ರಂಥವನ್ನು ಓದು. ಆಯಮ್ಮೇನೋ ಒಂದು ಗ್ರಂಥವನ್ನು ಕೊಟ್ಟಿದ್ದಾಳೆ. ಆಯಮ್ಮತ್ರ ಹೋಗಿ ಗಲಾಟೆಗಳ. ಅಂದರೆ ಬೈಬಲಲ್ಲಿ ಏನಾದರೂ ನಿನ್ನೇನಾದರೂ ದೋಚ್ಕೊಳ್ಳೋದು ಏನಾದರೂ ಇದೆಯಾ? ಓದು ಅಂತ ಕೊಡ್ತಾ ಇದ್ದೀವಿ. ಇಷ್ಟ ಇದ್ರೆ ಓದಬೇಕು, ಇಲ್ಲಾಂದರೆ ಬಿಡಬೇಕು. ಅದನ್ನು ಬಿಟ್ಟು ಅರ್ಧ ಹಾಕೋದಾ? ಅದನ್ನು ಬಿಟ್ಟು ಗಲಾಟೆ ಮಾಡೋದಾ? ಅದನ್ನು ಬಿಟ್ಟು ಕೂಗಾಡೋದಾ? ನೀನೆಂಥ ಭಕ್ತಿಯಮ್ಮ? ಏನಾಗಿದೆಯಮ್ಮ ನಿನಗೆ? ನಿನಗೆ ಬೈಬಲ್ ಇಟ್ಕೊಂಡ್ರೆ ಮೋಸ ಹೋಗ್ತೀಯಾ? ನನ್ನಲ್ಲಿ ಎಲ್ಲ ಪುಸ್ತಕಗಳಿದೆ, ಎಲ್ಲ ಪುಸ್ತಕಗಳು.
ಅನೇಕ ಪುಸ್ತಕಗಳಿಟ್ಟಿದ್ದೀನಿ. ಬೈಬಲ್ ಮಾತ್ರವಲ್ಲ, ಈ ಏನ್ರಿ ನಮ್ಮ ಭಾರತ ದೇಶದಲ್ಲಿ ಅನೇಕ ಗ್ರಂಥಗಳಿದೆಯಲ್ಲ, ಅನೇಕ ಗ್ರಂಥಗಳು, ವೇದಗಳಾಗಿರ್ಬೋದು, ಭಗವದ್ಗೀತೆಗಳಾಗಿರ್ಬೋದು, ಕುರಾನ್ ಆಗಿರ್ಬೋದು ತಂದು ಇಟ್ಕೊಂಡಿದ್ದೀನಿ. ಹೋಗಿದ್ದೀನ? ಬೈಬಲ್ ಕೊಟ್ಟರೆ ಸಾಕು ನೀವು ಮತಾಂತರವಾಗ್ತೀರ. ಮತಾಂತರ ಅಷ್ಟು ಸುಲಭವಾಗಿ ಆಗ್ತಾರ? ಸುಲಭನ? ಒತ್ತಾಯ ಮಾಡಿದ್ರೆ ಯಾರಾದರೂ ಮತಾಂತರ ಆಗ್ತಾರ? ಒತ್ತಾಯ ಮಾಡಿದ್ರೆ ದೇವರು ಒಪ್ಪುತ್ತಾನ? ಹೋಗಲಿ, ಒತ್ತಾಯ ಮಾಡುವುದರಿಂದ ದೇವರು ಒಪ್ಪುತ್ತಾನ? ಮೊಟ್ಟ ಮೊದಲು ದೇವರೇ ಇಷ್ಟಪಡಲ್ಲ. ಯಾರನ್ನಾದರೂ ಒತ್ತಾಯ ಮಾಡಿದ್ರೆ ದೇವರು ಇಷ್ಟಪಡೋದೇ ಇಲ್ಲ. ಬರಬೇಕು ಹೃದಯಪೂರ್ವಕದಿಂದ, ತಿಳ್ಕೊಳ್ಬೇಕು ಹೃದಯಪೂರ್ವಕದಿಂದ, ಮನಸ್ಸು ಕೊಟ್ಟು ಹೃದಯ ಕೊಟ್ಟು ತಿಳ್ಕೊಬೇಕು ದೇವರನ್ನು. ಯಾರೋ ಒತ್ತಾಯ ಮಾಡಿದ್ದಾರೆ, ಒತ್ತಾಯ ಮಾಡಿದ್ರಿಂದ ನಂಬಿದ್ದಾರೆ, ಮತ್ತೇನೋ ಕಷ್ಟ ಬಂತು, ಇವನು ಇರ್ತಾನೆ ಹೋಗ್ತಾನಂತ ನೋಡಿ ಹೊರಟೋಗ್ತಾನೆ ಇವನು. ದೇವರು ಹೇಳಿದ್ದಾನೆ, ದೇವರು ಇದ್ದದ್ದು ಇದ್ದ ಹಾಗೆ ಹೇಳ್ತಾನೆ. ಪ್ರವಾದಿಗಳು ಹೇಳಿದ್ದಾರೆ, ಇದ್ದದ್ದು ಇದ್ದ ಹಾಗೆ ಹೇಳ್ತಾರೆ. ಯಾರನ್ನು ಕೂಡ ಒತ್ತಾಯ ಮಾಡೋದಿಲ್ಲ, ಇರೋ ವಿಷಯಗಳನ್ನು ಹೇಳ್ತಾರೆ. ಒತ್ತಾಯ ಮಾಡೋರು ದೇವರ ಭಕ್ತರಲ್ಲ. ಯಾರನ್ನಾದರೂ ಒತ್ತಾಯ ಮಾಡಿದ್ದಾರ, ಅವನು ದೇವರ ಭಕ್ತನಲ್ಲ. ಏನಾದರೂ ಆಸೆಗಳನ್ನು ತೋರಿಸಿದ್ದಾನ, ಅವನು ದೇವರ ಭಕ್ತನಲ್ಲ. ಇರೋ ವಿಷಯಗಳನ್ನು ನೇರವಾಗಿ ಹೇಳುವಂಥ ಭಕ್ತನಿದ್ದಾನೆ ನೋಡಿ, ಅವನು ನಿಜವಾದ ಭಕ್ತನಾಗ್ತಾನೆ. ಆಶೆಗಳನ್ನು ತೋರಿಸೋನು, ಮಾಯ ಮಾತುಗಳನ್ನು ಹೇಳುವವನು, ದೇವರ ಬಗ್ಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ತಿಳಿಸುವವನು, ಇವರು ಯಾರು ಇದ್ದರೂ ಕೂಡ ಇವರೆಲ್ಲರೂ ಕೂಡ ಏನ್ರಿ ಇನ್ನೂ ಈ ಲೋಕದಲ್ಲಿ ತಿಳ್ಕೊಳ್ಬೇಕಾದಂಥ ಸಂಗತಿಗಳು ಬಹಳ ಇದೆ. ಇಂಥ ಸಂಗತಿಗಳನ್ನು ತಿಳ್ಕೊಳ್ಳೋದು ಬಿಟ್ಟು ತಪ್ಪು ಮಾಡುವಂಥದ್ದು. ನಿಜವಾಗ್ಲೂ ನೀನು ಭಕ್ತನಾಗಿದ್ದೀಯಾ? ನಿಜವಾಗ್ಲೂ ನೀನು ದೇವರನ್ನು ಪ್ರೀತಿಸ್ತಾ ಇದೆಯಾ? ದೇವರನ್ನ ನಿಜವಾಗ್ಲೂ ಪ್ರೀತಿಸಿದ್ರೆ ಈ ಭೂಮಿ ಮೇಲೆ ಯಾರು ಬಂದರೂ ಕೂಡ ನಿನಗೆ ಭಯ ಇರಲ್ಲ. ಯಾರು ಬಂದ್ರೇನು? BJP ಬಂದರೆ ಏನು, ಕಾಂಗ್ರೆಸ್ ಬಂದರೆ ನಿನಗೇನು? ಯಾರು ಉದ್ಧಾರ ಮಾಡ್ತಾರೆ ನಿನ್ನನ್ನು? ಯಾರಯ್ಯ ನಿನ್ನನ್ನು ಉದ್ಧಾರ ಮಾಡ್ತಾರೆ? ಯಾವುದೋ ಗೌರ್ಮೆಂಟ್ ಬಂದರೆ ಉದ್ಧಾರ ಮಾಡ್ತಾರಾ ನಿನ್ನನ್ನು? ಮಳೆ ತರಿಸಿಲ್ಲ ಅಂದರೆ, ಮಳೆ ಬಿದ್ದಿಲ್ಲ ಅಂತ ತಿಳ್ಕೊಳ್ರಿ, ಮಳೆ ತರಿಸುವಂಥ ಶಕ್ತಿ ಈ ಸಮಾಜಕ್ಕಿದೆಯಾ? ಮಳೆ ತರಿಸುವಂಥ ಶಕ್ತಿ ಆಗಿರ್ಬೋದು, ಗಾಳಿ ತರಿಸುವಂಥ ಶಕ್ತಿ ಆಗಿರ್ಬೋದು, ಸೂರ್ಯನನ್ನು ಉರಿಸುವಂಥ ಶಕ್ತಿ ಆಗಿರ್ಬೋದು, ಬೆಳೆ ಕೊಡುವಂಥ ಶಕ್ತಿ ಆಗಿರ್ಬೋದು ಮನುಷ್ಯರಿಗಿದೆಯಾ? ಅಧಿಕಾರಿಗಳಿಗಿದೆಯಾ? ಆ ತಂದೆಯಾದ ಪರಮಾತ್ಮನು ಏನ್ರಿ ಅಂತರಿಕ್ಷದಲ್ಲಿ ಸೂರ್ಯನನ್ನು ಉರಿಯುವಂತೆ ಮಾಡಿರುವುದರಿಂದ ಸೂರ್ಯನ ಉರಿತಾ ಇದ್ದಾನೆ, ಮಳೆ ಬೀಳ್ತಾ ಇದೆ, ಬೆಳೆ ಬರ್ತಾ ಇದೆ, ಆಹಾರ ಊಟ ಮಾಡ್ತಾ ಇದ್ದೀವಿ ನಾವು. ಊಟ ಮಾಡುವಂಥದ್ದು. ಆದರೆ ಹಿರಿಯರಿಗೆ, ದೊಡ್ಡವರಿಗೆ, ನಾಯಕರಿಗೆ ಗೌರವ ಕೊಡೋಣ. ಹಾಗಂತ ಅವ್ರನ್ನ ನಂಬಿಕೊಂಡು ಕುಳಿತುಕೊಳ್ಳೋದಲ್ಲ. ದೇವರನ್ನ ನಂಬಿ ಭಕ್ತಿಯಿಂದ ಜೀವಿಸಿ. ಒತ್ತಾಯ ಮಾಡ್ತಾ ಇಲ್ಲ, ಇರುವಂಥ ವಿಷಯಗಳನ್ನು ಹೇಳ್ತಾ ಇದ್ದೀನಿ. ಭಕ್ತಿಯಿಂದ ಜೀವಿಸ್ತೀರೋ ಬಿಡ್ತೀರೋ ಅದು ನಿಮ್ಮಿಷ್ಟ. ಜೀವಿಸ್ತೀರೋ ಬಿಡ್ತೀರೋ ನಿಮ್ಮಿಷ್ಟ. ಇರೋ ವಿಷಯಗಳನ್ನು ಹೇಳುವಂಥದ್ದು. ಏನಂತ ಹೇಳಿದ್ದಾರೆ? ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟೇ ಅಪಾರವಾಗಿದೆ. ಅದು ನ್ಯಾಯವಾದ ಭಕ್ತಿ, ಯಥಾರ್ಥವಾದ ಭಕ್ತಿ ಇರಬೇಕು, ವಾಕ್ಯದ ಪ್ರಕಾರ ಭಕ್ತಿ ಇರಬೇಕು. ಅಂಥ ಭಕ್ತರನ್ನು ಕುರಿತು ಹೇಳಿರುವಂಥ ಮಾತೇನಂತ ನೋಡುವಾಗ, ಜಕರಿಯನು